ಹಿನ್ನೀರು ಪ್ರವಾಹ ಸಂತ್ರಸ್ತರ ಹೋರಾಟಕ್ಕೆ ದೊಡ್ಡನಗೌಡ ಪಾಟೀಲ ಬೆಂಬಲ. ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳ ಹಿನ್ನೀರು ಪ್ರವಾಹ ಸಂತ್ರಸ್ತರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ 40ಕ್ಕೂ ಹೆಚ್ಚು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಹುನಗುಂದದ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರು 2ನೇ ಬಾರಿ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರೊಂದಿಗೆ ಮಾತುಕತೆ ನಡೆಸಿದರು. ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿದ ಅವರು ಪ್ರವಾಹದಿಂದ ತೊಂದರೆಗೊಳಗಾದ ಕುಟುಂಬಗಳಿಗೆ ಧೈರ್ಯ ತುಂಬಿ, ನಿಮ್ಮ ನ್ಯಾಯಯುತ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ, ಸರ್ಕಾರ ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಸಂಕಷ್ಟಗಳನ್ನು ವಿವರಿಸಿದ್ದು, ಶಾಶ್ವತ ಪರಿಹಾರ ಹಾಗೂ ಸೂಕ್ತ ಪುನರ್ವಸತಿ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರ ಭೇಟಿ ಸಂತ್ರಸ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು, ತಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ದೊರೆತಂತಾಗಿದೆ. ಇತ್ತೀಚೆಗೆ ಈ ಕಡೆ ಗ್ರಾಮಗಳೇನಿದಾವಲ್ಲ, ಅಡಿಯಾಳ ಇರ್ಬೋದು, ಹಿಮ್ಮಟ್ಟಿ ಇರ್ಬೋದು, ತೊಂದರ್ತಿ ಇರ್ಬೋದು, ಗಿರಿಗಿ ಇರ್ಬೋದು, ಬಿಸ್ನಾಳ ಇರ್ಬೋದು, ಕೊಪ್ಪ ಇರ್ಬೋದು, ಆ ಕಡೆ ತುರ್ಡಿಗಿ, ಕಟಗೂರು, ಎಲ್ಲ ಗ್ರಾಮಗಳು, ಆಮೇಲೆ ಆ ಕಡೆ ಆ ಭಾಗದಲ್ಲಿ ಕೆಸರುಬಳ್ಳಿ, ಕೆಸರುಪಟ್ಟಿ ಮತ್ತು ಮಾನಕಪಟ್ಟಿ ಇವೆಲ್ಲವೂ ಬಹುಶಃ ಈ ಡ್ಯಾಮಿನ ಗೇಟ್ ಹಾಕಿ ನೀರು ನಿಲ್ಲಿಸಿದ ನಂತರ ಊರಿನ ಸಮೀಪ ಏನು ನೀರು ಬಂದು ನಿಂತು ಆವಾಗಲಿಂದಲೂ ಇದು ಪ್ರಾರಂಭ ಆಯಿತು. ಯಾವಾಗಿದು 1984ರಲ್ಲಿ ಸಾಮಾನ್ಯ ಗುಂಡೂರಾಯರು ಪೀರಿಯಡಲ್ಲಿ ಮೋಸ್ಟ್ಲಿ 84ರಲ್ಲಿ ಅವರು ಇರಲಿಲ್ಲ, 83ರಲ್ಲಿ ಇದ್ದರು, ಅದಕ್ಕಿಂತ ಪೂರ್ವ 81, 82ರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ನಾಣ್ಪುರದ ಗೇಟನ್ನು ಹಾಕಿದಾಗ ಯಾವಾಗ ನೀರು ನಿಂತಾಗ್ಲಿಂದನೂ ದಿವಂಗತ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದಂಥ ಎಸ್ ಕಲ್ಪಟ್ಟಿ ಅಣ್ಣವರು ಈ ಭಾಗದ ಹಳ್ಳಿಗಳನ್ನು ಮುಳುಗಡೆ ಮಾಡ್ತೇವೆ. ಹೌದಾ? ಅವತ್ತಿನಿಂದನೂ ಬೇಡಿಕೆ ಇತ್ತು, ಆದರೆ ಮಧ್ಯದಲ್ಲಿ ಆಗಲಿಲ್ಲ. 2004ರಲ್ಲಿ ನಾನು ಶಾಸಕನಾದ ನಂತರ 2007ರಲ್ಲಿ ಇಲ್ಲೇನು ಪ್ರವಾಹ ಬಂತು, ಆವಾಗಲಿಂದ ಈ ಸಮಸ್ಯೆಯನ್ನು ನಾನು ಕೈಗೆತ್ತಿಕೊಂಡು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಮೊದಲೇ ಹಂತದಲ್ಲಿ ತುರುಡಿಗಿ ಮತ್ತು ಕಟಗೂರು ಮತ್ತು ತುರುಡಿಗಿ ಸಂಪೂರ್ಣ ಜಲಾವೃತಗೊಂಡವಂತೇಳಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದರಿಂದ ಅವು 2 ಗ್ರಾಮ ಅವಾಗ 2007ರಲ್ಲಿ ಮಾಡಿ. ಆಮೇಲೆ 2009ರಲ್ಲಿ ಮತ್ತೊಮ್ಮೆ ಪ್ರವಾಹ ಬಂದಾಗ ಈ ಗ್ರಾಮಗಳು ಕೂಡ ನೀರಿನಲ್ಲಿ ಮುಳುಗಡೆಯಾಗಿದ್ದವು. ಆಗ ಇದ್ದಂಥ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಎಲ್ಲ ಗ್ರಾಮಗಳನ್ನು ಸರ್ವೆ ಮಾಡಿಸಿ